ಇದನ್ನ ಅಕ್ರಮ ಗಣಿಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅಸೆಂಬ್ಲಿಯಲ್ಲಿ. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ 2009ರಿಂದ 13ವರೆಗೆ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಆಗ ನಾನು ಪ್ರಸ್ತಾಪ ಮಾಡಿದ್ದೆ. ಹೆಗ್ಡೆ ಅವರು, ಸಂತೋಷ್ ಹೆಗ್ಡೆ ಅವರು ಒಂದು ವರದಿ ಕೊಟ್ಟಿದ್ರು. ಆಯೋಗ ಅವರು ಲೋಕಾಯುಕ್ತದಲ್ಲಿ ವರದಿ ಆ ವರದಿ ಆಧಾರದ ಮೇಲೆ ಅಕ್ರಮ ಗಣಿಗಾರಿಕೆ ಪ್ರಸ್ತಾಪ ಮಾಡಿದೆ. ಆಗ ಇವರೆಲ್ಲರೂ ಕೂಡ ನುಗ್ಗು ಬಂದ್ರು ನನ್ನ ಮೇಲೆ. ಯಡಿಯೂರಪ್ಪ ಆದಿಯಾಗಿ, ಜನಾರ್ದನ್ ರೆಡ್ಡಿ ಆದಿಯಾಗಿ ಇವರೆಲ್ಲ ನುಗ್ಗು ಬಂದ್ರು. ಆಗ ನಾನು ಹೇಳಿದೆ, ನೋಡಪ್ಪ, ಅವ್ರು ಏನ್ ಹೇಳಿದ್ರು ಗೊತ್ತಾಗ ಬಳ್ಳಾರಿ ಬರೀ ಅಂತ. ನಾನ್ ಹೇಳಿದೆ, ಬಳ್ಳಾರಿ ನಡ್ಕೊಂಡೇ ಬರ್ತಿದ್ದೀರಿ, ಏನಾಗುತ್ತೆ ನೋಡೋಣ. ಅದ್ರ ವಿರುದ್ಧ ಹೋರಾಟ ಮಾಡೋದಾದ್ರೆ ಇವತ್ತು ಫಲ ಸಿಕ್ಕಿದೆ. ನಾವು ವಿರೋಧ ಅಕ್ರಮ ಗಣಿಗಾರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಮತ್ತೆ ಅಕ್ರಮ ಗಣಿಗಾರಿಕೆ ನಿಲ್ಬೇಕು. ಇದನ್ನ ನಾವು ಹೋರಾಟ ಮಾಡಿದ್ದು. ಅದನ್ನ ಸುಮಾರು ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡಿದ್ದು. 320 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು. ಅವತ್ತು ಕೊನೇ ದಿನ, ಲಾಸ್ಟ್ ಡೇ, ಕನ್ಕ್ಲೂಡ್ ಆಗಿದ್ದ ದಿನ ಬಳ್ಳಾರಿ ತಲುಪದ ಮೇಲೆ ನಾವು ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿದ್ದು. ಒಂದು 4-5 ಲಕ್ಷ ಜನ ಸೇರಿ ಒಂದು ದೊಡ್ಡ ಸಭೆ ಮಾಡಿದ್ದು. ಅವತ್ತು ಹೇಳಿದ್ದೆ, ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತೀವಪ್ಪ, ಇದು ಹೋರಾಟ ಮುಂದುವರಿಸ್ತೀವಿ, ಅಕ್ರಮ ಗಣಿಗಾರಿಕೆ ನಿಲ್ಲಿಸ್ತಕ್ಕಂಥದ್ದು. ಯಾರು ತಪ್ಪು ಮಾಡಿದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ, ಜನಾರ್ದನ್ ರೆಡ್ಡಿ ಇರ್ಲಿ, ಯಾವನೇ ಇರ್ಲಿ, ಅವ್ರಿಗೆ ಶಿಕ್ಷೆ ಮಾಡಿಸ್ತೀವಿ ಅಂತ ಹೇಳಿದ್ದು. ಕೋರ್ಟ್ನವರು ಶಿಕ್ಷೆ ಕೊಟ್ಟಿದ್ದಾರೆ. ನೀನ್ ಹೇಳ್ತಾ ಇದೀಯ ಜನಾರ್ದನ್ ರೆಡ್ಡಿ ಸುಳ್ಳು ಸುಳ್ಳು. ಈಗ ಜನಾರ್ದನ್ ರೆಡ್ಡಿ ಯಾವ ಪಕ್ಷಕ್ಕೆ ಹೋಗಿದ್ರು? ಅಲ್ಲ, ಯಾವ ಪಕ್ಷಕ್ಕೆ ಹೋಗಿದ್ರು? ಯಾವ ಪಕ್ಷಕ್ಕೆ? ಮತ್ತೆ ನಾನು ಹೆಂಗ್ ಬಿಜೆಪಿ ಸಪೋರ್ಟ್ ಮಾಡಕ್? ನಾನ್ ಸಪೋರ್ಟ್ ಮಾಡಿದ್ದದ್ದು ನಮ್ಮ ಯಾರ ಕ್ಯಾಂಡಿಡೇಟ್, ನಮ್ಮ ಪಾರ್ಟಿ ಇಕ್ಬಾಲ್ ಅನ್ಸಾರಿ. ನನ್ನ ಜೀವನದಲ್ಲಿ, ರಾಜಕೀಯದ ಜೀವನದಲ್ಲಿ 50 ವರ್ಷಗಳಲ್ಲಿ ಬಿಜೆಪಿನ ವಿರೋಧ ಮಾಡದಷ್ಟು, ಬೇರೆ ಯಾರು RSS ನ ಬಿಜೆಪಿನ ವಿರೋಧ ಮಾಡದಷ್ಟು ನಾನು ಯಾರನ್ನು ಕೂಡ ವಿರೋಧ ಮಾಡಿದ್ದೆ. RSS ಬಿಜೆಪಿ ಬರ್ಕಳಿ.